call may be recorded to know how we can improve our services. ನಮಸ್ಕಾರ, ನಿಮ್ಗೆ ಹೇಗೆ ಸರ್ ಮಾಡ್ಲಿ? ನಮಸ್ಕಾರ. ಹೇಳಿ, ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ತಿಳಿಸ್ಕೊಡಿ. ನನ್ನ ಹೆಸರು ವಿನಾಯಕ್ ಅಂತ. ಓಕೆ, ವಿನಾಯಕ್ ಅವರೇ, ಇದೇ ನಂಬರ್ಗೆ ಮಾಹಿತಿ ಬೇಕಾಗಿದೆಯಾ? ಇದೇ ನಂಬರ್ದು ಮಾಹಿತಿ ಬೇಕಾಗಿತ್ತು. ಇವಾಗ ನಂಗೆ ಒಂದು ಪ್ರಾಬ್ಲಮ್ ಆಗಿದೆ. ಹೇಳಿ ಸರ್, ಏನ್ ಮಾಹಿತಿ ಬೇಕಾಗಿದೆ? ನಮ್ಮನೆ ಬಂದು ಇಲ್ಲಿ ಇರೋದು ಶ್ರೀನಗರ್ ಅಲ್ಲಿ. ಮೊದ್ಲು ನೆಟ್ವರ್ಕ್ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು. ಈ ಭಾನುವಾರದಿಂದ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಮನೆ ಮುಂದೆ ಒಂದು ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್ ಮೇಲ್ಗಡೆ ಒಂದು ಡೊಕೊಮೊ ಟವರ್ ಇದೆ. ಆ ಟವರ್ ಮೇಲೆ ಒಂದು ಕಾಗೆ ಕೂತ್ಬಿಟ್ಟಿದೆ. ಆ ಕಾಗೆ ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಏನು? ಇವಾಗ ಡೊಕೊಮೊ ಟವರ್ ಇದೆ ಅಲ್ವಾ, ಆ ಡೊಕೊಮೊ ಟವರ್ ಮೇಲೆ ಒಂದು ಕಪ್ಪು ಕಲರ್ದು ಕಾಗೆ ಕೂತಿದೆ. ಆ ಕಾಗೆ ನಾವು ಓಡ್ಸಕ್ಕೆ ಆಗ್ತಾ ಇಲ್ಲ. ಇದರಿಂದ ನಮ್ಮ ಅಮ್ಮ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬಟ್ಟೆ ಒಣಗಾಕಕ್ ಆಗ್ತಾ ಇಲ್ಲ. ನನ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಏನ್ ಮಾಡೋಣ ಹೇಳಿ ಇವಾಗ? ನೀವು ದಯವಿಟ್ಟು ಒಂದು 5-6 ಜನ ಎಕ್ಸಿಕ್ಯೂಟಿವ್ ನ ಕಳಿಸಿ, ಒಂದ್ ದೊಡ್ಡ ಕೋಲ್ಡ್ ಕಟ್ಟಿ ಕಳಿಸಿ, ಅವ್ರ ಕಾಗೆ ಓಡಿಸ್ಲಿ. ಹಲೋ ಮೇಡಮ್, ನಗ್ಬೇಡಿ ಮೇಡಮ್. ನಾವು ಕಷ್ಟ ಹೇಳ್ತಿದ್ರೆ ನೀವು ನಗ್ತಾ ಇದ್ದೀರಾ. ದಯವಿಟ್ಟು ಕ್ಷಮಿಸಿ ಸರ್, ಆ ರೀತಿ ಏನೂ ಇಲ್ಲ. ಓಕೆನಾ ಮೇಡಮ್? ಅದೇನಾದ್ರೂ ಏರ್ಟೆಲ್ ಟವರ್ ಆಗಿದ್ರೆ ದೇವರಾಣೆಗೂ ನಾನು ನಿಮ್ಗೆ ಕಾಲ್ ಮಾಡ್ತಾ ಇರ್ಲಿಲ್ಲ, ಏರ್ಟೆಲ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದ್ದೆ. ನಾನು ಹೇಳ್ತೀನಿ ನೋಡಿ, ದಯವಿಟ್ಟು ಕ್ಷಮಿಸಿ. ಈ ತೊಂದರೆಗಾಗಿ ಸೆಟ್ಟಿಂಗ್ಸ್ ಹೋಗಿ. ಸೆಟ್ಟಿಂಗ್ಸ್ ಹೋದ್ರೆ ಕಾಗೆ ಹೆಂಗ್ ಓಡಿಸೋದು ನೀವ್ ಹೇಳಿ ಇವಾಗ. ಸರಿ, ಒಂದ್ ಕೆಲಸ ಮಾಡಿ. ಹೇಳಿ ಮೇಡಮ್, ನಾನು ಮಾತಾಡಲ್ಲ. ಸರ್, ಆ ಟವರ್ ಮೇಲೆ ಒಂದ್ ಕಾಗೆ ಕೂತಿದ್ರೆ ಆ ರೀತಿಯ ನೆಟ್ವರ್ಕ್ ಬರದೆ ಹೋಗಲ್ಲ. ಓಕೆನಾ? ನೆಟ್ವರ್ಕ್ ಬರುತ್ತೆ. ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ಸರಿ ನೆಟ್ವರ್ಕ್ ಬರುತ್ತೆ. ಸರಿ, ಇವಾಗ ಬಟ್ಟೆ ಹೆಂಗೆ ಒಣಗಾಕೋದು? ಕಾಗೆ ಇದ್ರೆ ಬಟ್ಟೆ ಹೆಂಗೆ ಒಣಗಾಕೋದು ನಾವು ಇವಾಗ ಟವರ್ ಮೇಲೆ? ನಮ್ದು ಬಟ್ಟೆ ಎಲ್ಲ ಒದ್ದೆ ಆಗಿದೆ. ನಾನು ಅದೇ ಬಟ್ಟೆ ದಿನ ಹಾಕೊಳ್ತಾ ಇದ್ದೀನಿ. ನಮ್ ಫ್ರೆಂಡ್ಸ್ ಎಲ್ಲ ನಂಗೆ ಬೈತಾರೆ, ನಿನ್ನ ಹತ್ರ ವಾಸನೆ ಬರ್ತಿದೆ ಅಂತ.